ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪುಟಾಣಿಯಿಂದ ಕರ್ದಂಟು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಪುಟಾಣಿನ ನೋಡಿ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪುಟಾಣಿನ ಎಷ್ಟು ಸ್ಮೂತಾಗಿ ಮಿಕ್ಸರ್ಗೆ ಹಾಕ್ಕೊಳ್ತೀವೋ ಕರ್ದಂಟು ಅಷ್ಟೇ ಸ್ಮೂತಾಗಿ ಬರುತ್ತೆ. ಹಾಗಾಗಿ ನಾನು ತುಂಬಾ ಸ್ಮೂತಾಗಿ ಪುಟಾಣಿನ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಅದನ್ನು ಹಿಟ್ಟನ್ನ ನಾನು ಸೂಜಿ ಚಾಣಿ ಅಂತೀವಲ್ಲ ಅದರಿಂದ ಸೋಸ್ತಾ ಇದ್ದೀನಿ. ಕರ್ದಂಟು ಮಾಡೋದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಸ್ಮೂತಾಗಿ ಟೇಸ್ಟಿಯಾಗಿರುವ ಕರ್ದಂಟನ್ನ ಮಾಡ್ಬೋದು. ಈ ಥರ ಹಿಟ್ಟನ್ನ ಸಣ್ಣದು ಸೂಜಿ ಚಾಣಿಯಿಂದ ಚಾಳಿಸ್ಕೊಂಡು ಈ ಪುಟಾಣಿ ಹಿಟ್ಟು ಎಷ್ಟಿರುತ್ತೆ ನೋಡಿ ಅದೇ ಕರೆಕ್ಟ್ ಅಳತೆಯ ಪ್ರಮಾಣದಲ್ಲಿ ಸಕ್ಕರೆ ಕೂಡ ತಗೋಬೇಕು ನೋಡಿ. ಅದು ಸಕ್ಕರೆ ಎಷ್ಟಿರುತ್ತೆ ನೋಡಿ ಅಷ್ಟು ಸಕ್ಕರೆ ತೊಯ್ದು ಸ್ವಲ್ಪ ಜಾಸ್ತಿ ನೀರು ಹಾಕೋಬಾರ್ದು. ಸಕ್ಕರೆ ತೊಯ್ಯೋರು ಅಷ್ಟೇ ನೀರನ್ನ ಹಾಕೋಬೇಕು. ಇವಾಗ ನಾನು ಅದನ್ನು ಕುದಿಯೋಕೆ ಇಡ್ತಾಯಿದ್ದೀನಿ ನೋಡಿ. ಆಣ್ ಬರೋವರೆಗೂ ಇದೇ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇದಕ್ಕೆ ಒಂದು 4 ರಿಂದ 5 ಇಲೈಚಿನ ತೊಗೊಂಡಿದ್ದೀನಿ. ಇಲೈಚಿನ ಈ ಥರ ಪೌಡ್ರ್ ಮಾಡಿಕೊಂಡು ಕುದಿತಾ ಇರೋ ನೀರಿನಲ್ಲೇ ಹಾಕ್ಕೊಂಡಿದ್ದೀನಿ ನೋಡಿ. ಯಾಕಂದರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಇವಾಗೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಅಂತ ಇವಾಗೆ ಹಾಕ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಆಣ್ ಬಂದಿಲ್ಲ ಅಂತ ನಾವು ಚೆಕ್ ಮಾಡಿ ನೋಡಬೇಕು ನೋಡಿ. ಇವಾಗ ಆಣ್ ಬಂದಿದೆ, ಹಾಗಾಗಿ ನಾನು ಪುಟಾಣಿ ಹಿಟ್ಟನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಸಡನ್ನಾಗಿ ಜಾಸ್ತಿ ಹಾಕಿದ್ರೆ ಗಂಟು ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಹಾಕಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಮತ್ತು ಒಂದು ಪರತಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡಬೇಕು. ಇವಾಗ ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಕೂಡ ಗಂಟು ಇರಬಾರ್ದು, ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಿರಬೇಕು. ಇದು ನೋಡೋದಕ್ಕೆ ಸ್ವಲ್ಪ ಅಳಸ್ ಥರ ಕಾಣಿಸ್ತಾ ಇದೆ, ಬಟ್ ಇದೆಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ. ಇದನ್ನು ನಾನು ಪರತ್ನಲ್ಲಿ ಹಾಕ್ತಾಯಿದ್ದೀನಿ. ಎಷ್ಟು ತಿನ್ನಬೇಕಾದ್ರೆ ತಿಕ್ ಬೇಕಾದ್ರೆ ತಿಕ್, ಯಾವ ಥರ ಬೇಕಾದರೂ ಹಾಕೋಬೋದು. ಇವಾಗ ನಾನು ಸ್ವಲ್ಪ ಮೇಲೆ ಕೊಬ್ಬರಿ ಮತ್ತು ಕಸಕಸಿ ಅಂತೀವಲ್ಲ ಹಾಕ್ಕೊಳ್ತೀವಿ. ಕಸಕಸಿ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಸ್ವಲ್ಪ ಕಸಕಸಿ ಮತ್ತು ಕೊಬ್ಬರಿ ಕೂಡ ಹಾಕಿದ್ದೀನಿ. ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಈ ಥರ ಸ್ವಲ್ಪ ಹಸಿಯಾಗಿರುವಾಗಲೇ, ಅಂದರೆ ಕರ್ದಂಟು ತುಂಬಾ ಗಟ್ಟಿಯಾಗೋವರೆಗೂ ಬಿಡಬೇಡಿ. ಸ್ವಲ್ಪ ಹಸಿಯಾಗಿರುವಾಗಲೇ ಈ ಥರ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ನಲ್ಲಿ ಕಟ್ ಮಾಡಿಕೊಂಡ್ರೆ ರುಚಿಯಾದ ಸ್ಮೂತಾದ ಕರ್ದಂಟು ರೆಡಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.